ಈಸಿಯಾಗಿ ಅಧಿಕಾರವನ್ನು ಹಂಚಿಕೆ ಮಾಡ್ತಾರೆ ಅನ್ಸುತ್ತಾ? ಕಾಂಗ್ರೆಸ್ ಹೈಕಮಾಂಡಿನ ತಾಕತ್ತಿನ ಮೇಲಿದೆ ಅದು. ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆಯಲ್ಲ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬಿಟ್ರೆ ನನಗೆ ಕೇಳ್ಬಿಟ್ರಪ್ಪ ಹೈಕಮಾಂಡ್ ಕೇಳಿ ಅಂದ್ರೆ ನಾನು ಕೇವಲ ಏನಂತ ಪದ ಬಳಸಬೇಕು, ನಾಮಕಾವಸ್ಥೆ, ರಬ್ಬರ್ ಸ್ಟ್ಯಾಂಪ್. ಅವರು ಒಪ್ಕೊಂಡಿದ್ದು, ನಾನಲ್ಲ. ನಾನೇ ಅಷ್ಟು ದೊಡ್ಡ ಮನುಷ್ಯರಿಗೆ ಟೀಕೆ ಮಾಡಬೇಕು ಅಂತ ನನ್ನ ಆಸೆನೂ ಇಲ್ಲ. ಅವ್ರು ಒಪ್ಕೊಂಡ್ಬಿಟ್ರು ನಾನು ಹೈಕಮಾಂಡ್ ಅಲ್ಲ, ಹೈಕಮಾಂಡಿಗೆ ಕೇಳಿ ಅಂತ. ಹಂಗಾದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಹೈಕಮಾಂಡಾ? ಅದೇ ತಾನೇ ಡಿಕ್ಟೇಟರ್ಶಿಪ್ಪು. AICC ಅಧ್ಯಕ್ಷರೇ ಹೇಳಿದ್ಮೇಲೆ ಈ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಉಳಿಯತ್ತೇನ್ರಿ? ಮುಗಿತೀವಿ ಕಾಂಗ್ರೆಸ್ ಪಾರ್ಟಿ ಸ್ಥಿತಿ. ಇಡೀ ದೇಶದಲ್ಲಿ ಹೆಂಗಿದೆಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಿರ್ನಾಮ ಆಗತ್ತೆ. ಸರ್, ಬಿಜೆಪಿ ಏನು ಕಾಂಗ್ರೆಸ್ ಆಡಳಿತ ಪಕ್ಷದ ಜೊತೆಗೆ ಏನು ಒಪ್ಪಂದ ಆಗೈತೆ ಅಂತ ಯಾಕಷ್ಟು ಟೀಕೆ? ನನ್ಗೆ ಗೊತ್ತಿಲ್ಲ, ಸುಮ್ನೆ ಯಾಕೆ ಹೇಳಪ್ಪ. ನಾನು ಇಷ್ಟ ತನಕ ಹೇಳ್ದಲ್ಲ, ವಿಫಲ ಆಯ್ತು ಅನ್ನೋ ಪದ ಹೇಳಿದ್ಮೇಲೆ ಇನ್ಯಾಯ ಪದಗಳು ಹೇಳ್ತಾ ಹೋಗ್ಲಿ. ಅವ್ರಿಗೆ ಕೇಳ್ರಿ, ನನಗೆ ಕೇಳಿದೆ. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದು ಒಂದು ನಾಟಕ. ಈ ದಲಿತ ನಾಯಕರು ಅನ್ನಂತ ಕಾಂಗ್ರೆಸ್ಗಳು ಇದಾರಲ್ಲ, ನನಗೆ ಗೊತ್ತಿಲ್ಲ. ಅದೊಂದು ನಾಟಕ ಯಾರು ಮಾಡಿಸ್ತಾರೆ ಅನ್ನೋದನ್ನ ನಾಟಕ ಆದ್ಮೇಲೆ ಗೊತ್ತಾಗತ್ತೆ. ನನಗೆ ಅರಿತ್ಕೊಂತ ನೋಡೋ ತನಕ ಗೊತ್ತಾಗಲ್ಲ. ಈಗ ಎಲ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಎರಡು ನೆನ್ನೆ ತನಕನು ಸಿಎಂ ಸಿದ್ದರಾಮಯ್ಯ ಅಂತ ನಾಯಕರು, ನಾಯಕರುಗಳು, ದಲಿತ ನಾಯಕರುಗಳು ಇದ್ದಕ್ಕಿದ್ದಂಗೆ ಈಗ ದಲಿತ ಸಿಎಂ ಅಂತ ಶುರು ಮಾಡಿದ್ರು. ಅವಾಗ ಕೇಳಲಿಲ್ಲ. ಅದಕ್ಕೆ ಹೇಳ್ತಿರೋದು, ಕಾಂಗ್ರೆಸ್ನಲ್ಲಿ 2-3 ಗುಂಪುಗಳು ಆಗೋಗಿದೆ. ಗೊತ್ತಿಲ್ಲ ನನಗೆ, ಸುಮ್ನೆ ನಾನು ಯಾಕೆ ಸಿದ್ದರಾಮಯ್ಯನ ಬಗ್ಗೆ ಹೇಳಿ. ಮೇಲ್ನೋಟಕ್ಕೆ 2-3 ಗುಂಪು ಕಾಂಗ್ರೆಸ್ ಅಲ್ಲಿ ಇದೆ. ಮೇಲ್ನೋಟಕ್ಕೆ ಇದೆ. ಒಂದು DK ಗುಂಪು, ಸಿದ್ದರಾಮಯ್ಯನ ಗುಂಪು, ದಲಿತರ ಗುಂಪು. ಈ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯದ ಜನಕ್ಕೆ ಟೋಪಿ ಆಗ್ತಾ ಇದ್ದಾರೆ. ಈಸಿಯಾಗಿ ಅಧಿಕಾರವನ್ನು ಹಂಚಿಕೆ ಮಾಡ್ತಾರೆ ಅನ್ಸುತ್ತಾ? ಕಾಂಗ್ರೆಸ್ ಹೈಕಮಾಂಡಿನ ತಾಕತ್ತಿನ ಮೇಲಿದೆ ಅದು. ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆಯಲ್ಲ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬಿಟ್ರೆ ನನಗೆ ಕೇಳ್ಬಿಟ್ರಪ್ಪ ಹೈಕಮಾಂಡ್ ಕೇಳಿ ಅಂದ್ರೆ ನಾನು ಕೇವಲ ಏನಂತ ಪದ ಬಳಸಬೇಕು, ನಾಮಕಾವಸ್ಥೆ, ರಬ್ಬರ್ ಸ್ಟ್ಯಾಂಪ್. ಅವರು ಒಪ್ಕೊಂಡಿದ್ದು, ನಾನಲ್ಲ. ನಾನೇ ಅಷ್ಟು ದೊಡ್ಡ ಮನುಷ್ಯರಿಗೆ ಟೀಕೆ ಮಾಡಬೇಕು ಅಂತ ನನ್ನ ಆಸೆನೂ ಇಲ್ಲ. ಅವ್ರು ಒಪ್ಕೊಂಡ್ಬಿಟ್ರು ನಾನು ಹೈಕಮಾಂಡ್ ಅಲ್ಲ, ಹೈಕಮಾಂಡಿಗೆ ಕೇಳಿ ಅಂತ. ಹಂಗಾದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಹೈಕಮಾಂಡಾ? ಅದೇ ತಾನೇ ಡಿಕ್ಟೇಟರ್ಶಿಪ್ಪು. AICC ಅಧ್ಯಕ್ಷರೇ ಹೇಳಿದ್ಮೇಲೆ ಈ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಉಳಿಯತ್ತೇನ್ರಿ? ಮುಗಿತೀವಿ ಕಾಂಗ್ರೆಸ್ ಪಾರ್ಟಿ ಸ್ಥಿತಿ. ಇಡೀ ದೇಶದಲ್ಲಿ ಹೆಂಗಿದೆಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಿರ್ನಾಮ ಆಗತ್ತೆ. ಸರ್, ಬಿಜೆಪಿ ಏನು ಕಾಂಗ್ರೆಸ್ ಆಡಳಿತ ಪಕ್ಷದ ಜೊತೆಗೆ ಏನು ಒಪ್ಪಂದ ಆಗೈತೆ ಅಂತ ಯಾಕಷ್ಟು ಟೀಕೆ? ನನ್ಗೆ ಗೊತ್ತಿಲ್ಲ, ಸುಮ್ನೆ ಯಾಕೆ ಹೇಳಪ್ಪ. ನಾನು ಇಷ್ಟ ತನಕ ಹೇಳ್ದಲ್ಲ, ವಿಫಲ ಆಯ್ತು ಅನ್ನೋ ಪದ ಹೇಳಿದ್ಮೇಲೆ ಇನ್ಯಾಯ ಪದಗಳು ಹೇಳ್ತಾ ಹೋಗ್ಲಿ. ಅವ್ರಿಗೆ ಕೇಳ್ರಿ, ನನಗೆ ಕೇಳಿದೆ. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದು ಒಂದು ನಾಟಕ. ಈ ದಲಿತ ನಾಯಕರು ಅನ್ನಂತ ಕಾಂಗ್ರೆಸ್ಗಳು ಇದಾರಲ್ಲ, ನನಗೆ ಗೊತ್ತಿಲ್ಲ. ಅದೊಂದು ನಾಟಕ ಯಾರು ಮಾಡಿಸ್ತಾರೆ ಅನ್ನೋದನ್ನ ನಾಟಕ ಆದ್ಮೇಲೆ ಗೊತ್ತಾಗತ್ತೆ. ನನಗೆ ಅರಿತ್ಕೊಂತ ನೋಡೋ ತನಕ ಗೊತ್ತಾಗಲ್ಲ. ಈಗ ಎಲ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಎರಡು ನೆನ್ನೆ ತನಕನು ಸಿಎಂ ಸಿದ್ದರಾಮಯ್ಯ ಅಂತ ನಾಯಕರುಗಳು, ದಲಿತ ನಾಯಕರುಗಳು ಇದ್ದಕ್ಕಿದ್ದಂಗೆ ಈಗ ದಲಿತ ಸಿಎಂ ಅಂತ ಶುರು ಮಾಡಿದ್ರು. ಅವಾಗ ಕೇಳಲಿಲ್ಲ. ಅದಕ್ಕೆ ಹೇಳ್ತಿರೋದು, ಕಾಂಗ್ರೆಸ್ನಲ್ಲಿ 2-3 ಗುಂಪುಗಳು ಆಗೋಗಿದೆ. ಗೊತ್ತಿಲ್ಲ ನನಗೆ, ಸುಮ್ನೆ ನಾನು ಯಾಕೆ ಸಿದ್ದರಾಮಯ್ಯನ ಬಗ್ಗೆ ಹೇಳಿ. ಮೇಲ್ನೋಟಕ್ಕೆ 2-3 ಗುಂಪು ಕಾಂಗ್ರೆಸ್ ಅಲ್ಲಿ ಇದೆ. ಮೇಲ್ನೋಟಕ್ಕೆ ಇದೆ. ಒಂದು DK ಗುಂಪು, ಸಿದ್ದರಾಮಯ್ಯನ ಗುಂಪು, ದಲಿತರ ಗುಂಪು. ಈ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯದ ಜನಕ್ಕೆ ಟೋಪಿ ಆಗ್ತಾ ಇದ್ದಾರೆ.